ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಇವತ್ತು ನಾನು ಶಿಕ್ಷಕ ಹುದ್ದೆಯ ಆಕಾಂಕ್ಷಿಗಳಿಗೋಸ್ಕರ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ನೀವೇನಾದ್ರೂ ಶಿಕ್ಷಕರಾಗಬೇಕು ಅನ್ನೋಂಥ ಆಸೆಯನ್ನು ಹೊಂದಿದರೆ ದಯವಿಟ್ಟು ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಸೊ ಇಲ್ಲಿ ನಾನು ನಿಮಗೊಂದು ಪೇಪರ್ ಕಟ್ಟಿಂಗನ್ನು ಹಾಕಿದ್ದೇನೆ. ನೇಮಕಾತಿಗೆ ಶುಕ್ರದೆಸೆ ಅಂತ ಹೇಳಿದರೆ ಸರ್ಕಾರ ಇದಕ್ಕೆ ಒಪ್ಪಿಗೆಯನ್ನು ಕೊಟ್ಟಿದೆ. ಹಾಗೆ ಆರ್ಥಿಕ ಇಲಾಖೆಯು ಕೂಡ ಒಪ್ಪಿಗೆಯನ್ನು ಕೊಟ್ಟಿರುವಂಥದ್ದು. ಓಕೆ, ಇಷ್ಟು ನೀವು ನೇಮಕಾತಿಯನ್ನು ಮಾಡ್ಕೊಳ್ಬಹುದು ಅಂತ ಹೇಳಿ. ಸೊ ಇಲ್ಲಿ ನೇಮಕಾತಿಗೆ ಅವರು ಅಸ್ತು ಅಂತ ಹೇಳಾಯಿತು. ನಿಮ್ಮದು TET ಕೂಡ ಕಂಪ್ಲೀಟ್ ಆಗಿದೆ ಅಂದರೆ ಯು ಆರ್ ಎಲಿಜಿಬಲ್ ಟು ಅಟೆಂಡ್ ದ CET ಎಕ್ಸಾಮ್. ಸೊ ಅದನ್ನು ಅಟೆಂಡ್ ಮಾಡೋದಕ್ಕೆ ನೀವು ಈಗ ತುರ್ತಾಗಿ ಕೆಲವೊಂದು ಪ್ರಿಪ್ರೇಷನ್ಸನ್ನು ಮಾಡ್ಕೊಳ್ಬೇಕು. ಏನು ಪ್ರಿಪೇರ್ ಆಗಬೇಕು, ಸೊ ಯಾವ್ಯಾವ ಬುಕ್ಸನ್ನು ಓದಬೇಕು, ಯಾವ ಒಂದು ಬುಕ್ಸನ್ನು ಓದಬೇಕು, ಹಾಗೆಯೇ ನಾವು ಹೇಗೆ ಪ್ರಿಪೇರ್ ಆಗಬೇಕು. ಸುಮ್ಮನೆ ಯಾವುದನ್ನು ಓದ್ತಾ ಹೋದರೆ ನಾವು ಸೆಲೆಕ್ಷನ್ ಆಗೋದು ಕಷ್ಟ ಸ್ನೇಹಿತರೆ. ಯಾವುದನ್ನು ಓದಬೇಕು, ಎಷ್ಟು ಓದಬೇಕು, ಯಾವ ಒಂದು ಥೀಮನ್ನು ಓದಬೇಕು, ಅದೆಲ್ಲದೂ ಕೂಡ ನಿಮಗೆ ನಾಲೆಜ್ ಇದ್ದಾಗ ಮಾತ್ರ ಅದು ಸಾಧ್ಯ ಆಗುತ್ತೆ ಅಂತ ಹೇಳ್ತೀನಿ. ಸೊ ನಿಮಗೇನಾದ್ರೂ ಆ ರೀತಿ ಯಾವುದನ್ನು ಓದಬೇಕು, ನಾನು ಕೂಡ TET ಬರೆದು ನೆಕ್ಸ್ಟ್ CET ಬರೆದು ಸೆಲೆಕ್ಷನ್ ಆಗಿರುವಂಥದ್ದು. ಸೊ ಆ ರೀತಿಯಾದ ಇಂಟ್ರೆಸ್ಟ್ ಇದ್ದರೆ ನನ್ನ ನೆಕ್ಸ್ಟ್ ವಿಡಿಯೋನ ನಾನು ಅದನ್ನು ಮಾಡಿ ಹಾಕ್ತೀನಿ. ಯಾವ್ಯಾವ ಬುಕ್ಸನ್ನು ನಾನು ರೆಫರ್ ಮಾಡಿದ್ದೆ ಅನ್ನೋದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ನಿಮಗೂ ಕೆಲವೊಂದು ಐಡಿಯಾಸ್ ಬರ್ಬೋದು ಅಂತ ನಾನು ಅಂದ್ಕೊಳ್ತೀನಿ ಫ್ರೆಂಡ್ಸ್. ಸೊ ಇಲ್ಲಿ ನೀವು ನೆಕ್ಸ್ಟ್ ಪ್ರಿಪೇರ್ ಆಗಿ ಅಂತ ಹೇಳ್ತಾ ನಾನು ಈ ಒಂದು ಚಿಕ್ಕದಾದಂತಹ ಒಂದು ಇನ್ಫಾರ್ಮೇಷನನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಹಾಗೆ ಲೈಕ್ ಮಾಡಿ. ಹಾಗೆ ಯಾರೆಲ್ಲ ಸ್ನೇಹಿತರಿಗೆ ಶಿಕ್ಷಕರಾಗಬೇಕು ಅನ್ನೋ ಹಂಬಲ ಇದೆ ಅವ್ರ ಜೊತೆ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಟೇಕ್ ಕೇರ್, ಬಾಯ್.